ಇವಳ ತರ ಅದು ಈಗ ಧೈರ್ಯ ಬಂತು ಆಕ್ಚುಲಿ ನಿಮ್ಮ ಹೆಸರು ಹೇಳಕ್ಕೂ ಅವತ್ತು ಬಂದಿದ್ರಲ್ಲ ಅಮ್ಮ ಅಂಕಲೇನ ಅಂತ ಹೇಳಿ ಅವಳು ಆರಾಮಾಗಿ ಅಲ್ಲಿ ಬಂದು ನಿಂತ್ಕೊಂಡಿದ್ರು. ನೋಡ್ಕೊಂತೀನಿ ಅವ್ರು ಹೆಂಗಿದ್ದಾರೆ ಕಂಡೀಷನ್ ಅಂತ. ಅವನಿ ಚಿಕ್ಕಡಿ ಪುಟ. ವೆರಿ ಗುಡ್. ಇದು ಕಾಮನ್ ಟ್ರಿಂಕೇಟ್ ಅಂತ ಆಭರಣದ ಹಾವು. ಹೆಚ್ಚಾಗಿ ನೋಡಕ್ಕೆ ಕೊಳಕುಮಳ್ಳ ಅಂತ ಕಾಣಿಸುತ್ತೆ ನೋಡಿ. ಹೌದೌದು, ಇದು ಆಭರಣದ ಹಾವು ಕಾಮನ್ ಟ್ರಿಂಕೇಟ್ ಅಂತ. ನೋಡಿದ್ರೆ ಒಳ್ಳೆ ಕೊಳಕುಮಳ್ಳ ಇದ್ದಂಗೆ ಇರುತ್ತೆ. ಸಣ್ಣ ಮರಿ, ತುಂಬಾ ದೊಡ್ಡದೇನಲ್ಲ. ಇದೇ ಹಾವು ನಮ್ಮ ವಿನೋದ್ ಮಗನ ಮನೇಲಿ ಹಿಡಿದಿದ್ವಿ. ಏನ್ ಮೇಡಮ್, ಸರ್ ಮನೇಲಿ ಇದೇ ಆಭರಣದ ಹಾವು ಹಿಡಿದಿದ್ವಿ. ಎಷ್ಟು ವರ್ಷದಿಂದ? ಈಗ ಒಂದು 6-7 years ಆಯ್ತು. 2 years ಬ್ಯಾಕ್ ಇಲ್ಲಿ ನಮ್ಮ ಮನೇಲಿ ನಾಗರಾವ್ ಹಿಡಿದಿದ್ದಾರೆ. ಈ ಕಡೆ ಏನೇ ನಾಗರಾವ್. ಓಕೆ, ಒಳ್ಳೇದಾಗ್ಲಿ. ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ನಿಮ್ಮ ಕುಟುಂಬದವರೆಲ್ಲ ಕಾಯ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಬ್ಬ ಮಗ ಒಂದು ಫೋನ್ ಮಾಡಿದ್ದಕ್ಕೂ ಯಾವಾಗ್ಲೂ ರಿಸೀವ್ ಮಾಡ್ತೀರಾ? ಮಾಡಿಲ್ಲ ಅನ್ನೋ ದಿನನೇ ಇಲ್ಲ ನಿಮ್ಮ ಹತ್ರ. ಅದಂತೂ ಅಪ್ರಿಷಿಯಬಲ್. ನಂದೆಲ್ಲ ದೇವ್ರ ಸೇವೆ. ದೇವ್ರು ಎಲ್ಲ ರೂಪದಲ್ಲೂ ಇರ್ತಾರೆ. ನಾವು ನಂಬಿಕೆ ಇರೋ ದೇವ್ರು, ಎಲ್ಲ ದೇವರು ಒಂದೇ. ಹೌದಾ? ಚೆನ್ನಾಗಿದ್ದಾರೆ, ಕುತ್ಕೊಂಡಿದ್ದಾರೆ. ಕತ್ಲೆ ಇದ್ರದ್ದೇನು ವಿಶೇಷ ಅಂದ್ರೆ ಕಾಮನ್ ಟ್ರಿಂಕೇಟ್, ಮೋಟನ್ ಟ್ರಿಂಕೇಟ್ ಅಂತ ಇರುತ್ತೆ. ಒಂದು ಸ್ಕೇಲ್ಸ್ ಮೈ ಮೇಲೆ ಅದ್ರ ಮೇಲೆ ಡಿಪೆಂಡ್. ಇದು ನೋಡಕ್ಕೆ ಇಷ್ಟು ಸಣ್ಣ ಮರಿ ಅಲ್ಲ, ಗಾಬರಿ ಬಿಟ್ರೆ ಆಕ್ಷನ್ ಬೇರೆ ನೋಡಿ. ಈ ತರ ತುಷ್ಟಾಗಿ ಬರುತ್ತೆ, ಗಾಬರಿ ಆಗಿಲ್ಲ. ಬಹಳ ಅಪರೂಪದ ಪ್ರಾಣಿ, ಏನು ತೊಂದರೆ ಇಲ್ಲ. ಕಚ್ಚದಿಲ್ವ ಅದು? ಕಚ್ಚಿದ್ರೆ ಏನಾಗಲ್ಲ. ನೀನಾಗಲ್ಲ. ಓಕೆ. ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಹರೀಶ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ. ನಮ್ಗೆ ಅರೌಂಡ್ ಈಗ ಒಂದು ಅರ್ಧ ಗಂಟೆ ಮೊದಲು ಹಿಂದ್ಗಡೆ ನನ್ನ ಮನೆಯವರು ಕುತ್ಕೊಂಡಾಗ ಚೇರ್ ಹತ್ರ ಯುಟಿಲಿಟಿಲಿ ಒಂದು ಸಣ್ಣ ಹಾವು ಓಡಾಡೋದು ಕಾಣ್ತು. ಅದು ನೋಡ್ಬಿಟ್ಟು ಫಸ್ಟ್ ಆಪ್ಷನ್ ಬಂದಿದ್ದು ನಾವು ಅದು ಎಲ್ಲಿದೆ ಅಂತ ನೋಡ್ಕೊಂಡಿದ್ವಿ. ಅಲ್ಲೇ ಇರುತ್ತಾ, ಮೂವ್ ಆಗ್ತಾ ಇದೆಯಾ ಅಂತ. ಆಮೇಲೆ ಫಸ್ಟ್ ಹೆಸರು ನೆನಪು ಬಂದಿದ್ದೆ ಸ್ನೇಕ್ ಕಿರಣ್. ಅದು ನಂಬರ್ ಯಾವಾಗ್ಲೂ ಇರುತ್ತೆ, ಅರ್ಧ ರಾತ್ರಿ ಮಾಡಿದ್ರು ಎತ್ತಾರೆ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಈಗ ನಂದು ಒಬ್ಬಂದೇ ಅಭಿಪ್ರಾಯ ಅಲ್ಲ, ಎಲ್ಲರದ ಅಭಿಪ್ರಾಯ. ಈ ಹಿಂದೆನೂ ನಮ್ದೊಂದು 3 ವರ್ಷದ ಹಿಂದೆ ನಾವು ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಮನೇಲಿ ಕರೆದಾಗ ನಾಗರಾವ್ನ ಹಿಡ್ಕೊಟ್ಟಿದ್ರು. ಸೊ ಹಾಗಾಗಿ ಅದಾಗಿ 20 ನಿಮಿಷದಲ್ಲಿ ಹಿ ವಾಸ್ ಹಿಯರ್. ಅಷ್ಟ ತನಕ ನಾವ್ ಏನ್ ಮಾಡಿದ ಕೆಲಸ ಅಂದ್ರೆ ಅದು ಎಲ್ಲಿ ಹೋಗ್ತಾ ಇದೆ ಅಂತ ನೋಡ್ಕೊಂಡ್ವಿ ಅಷ್ಟೇ. ಅದು ಅಲ್ಲೇ ಕೂತಿತ್ತು, ಹೋಗಿಲ್ಲ. ಲೈಟ್ಸ್ ಎಲ್ಲ ಆನ್ ಮಾಡಿಟ್ಟಿತ್ತು. ಅವ್ರು ಬಂದ್ರು. ಅವ್ರು ಬಂದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಇದ್ದಿದ್ದು ಇನ್ನೂ ಜಾಸ್ತಿ ಆಯ್ತು, ಅದ್ರಲ್ಲೇನು ಸಂಶಯ ಇಲ್ಲ. ಆಮೇಲೆ ಅದನ್ನ ನೀಟಾಗಿ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದು ವಿಷರಹಿತ ಹಾವು ಅಂತ ಹೇಳಿ, ಆಮೇಲೆ ಅದನ್ನ ಕೈಯಲ್ಲೇ ಹಿಡಿದು ತೋರಿಸಿ ಅದನ್ನ ಬಾಟಲ್ ಒಳಗೆ ಹಾಕಿ ಹಾವಿನ ಜಾತಿ ಅಂತ ಹೇಳಿದ್ರು ಅವರು. ಅದಕ್ಕೆ ಹೆಚ್ಚಾಗಿ ಹಾವಿನ ಜಾತಿ ಅದು ಗೊತ್ತಿಲ್ಲ. ಅಂಡ್ ಇಟ್ ಇಸ್ ಅ ನಾನ್ ಪಾಯ್ಸನಸ್, ಅದು ವಿಷರಹಿತ ಹಾವು. ಸೊ ಅದು ಕಚ್ಚಿದ್ರು ಏನಾಗಲ್ಲ. ಬೇಸಿಕಲಿ ಅದು ಸ್ವಲ್ಪ ದೊಡ್ಡ ಆಗಿರೋ ಮರಿ. ಕಪ್ಪೆ, ಹಿಲಿಗಳು ತಿನ್ನುವಂಥದ್ದು ಎಲ್ಲ ಹಾವಿನ ಲಕ್ಷಣ ಇರುತ್ತೆ. ಇದು ಹಾವರಾಣಿ ಪಲ್ಲಿ, ಯಾಕಂದರೆ ಬೆಳವಣಿಗೆ ಭಾಳ ಸಣ್ಣದಿದೆ. ಹಾಗಾಗಿ ಈ ಮನೆ ಕುಟುಂಬದವರು ಭಾಳ ಹಾವುಗಳು ಕಂಡಾಗ ತುಂಬ ಖುಷಿನೂ ಪಡ್ತಾರೆ. ಯಾಕಂದರೆ ಅದು ಬದುಕಬೇಕನ್ನೋ ಆಸೆಯಿಂದ ಅವ್ರಿಗೆ ಭಯನೇ ಕಮ್ಮಿ ಆಗಿದೆ, ಪ್ರೀತಿ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಹಿಡಿಯೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. 1.5 ಅಡಿ ಉದ್ದದ ವಿಷರಹಿತ ಹಾವು ಕಾಮನ್ ಟ್ರಿಂಕೇಟ್. ಆಮೇಲೆ ಕನ್ನಡದಲ್ಲಿ ಆಭರಣದ ಹಾವು ಅಂತ ನಾನು ಹೇಳಿದ್ದೀನಿ ಎಲ್ಲರಿಗೂ. ಅದ್ರಲ್ಲಿ ಮೌಂಟನ್ ಟ್ರಿಂಕೇಟ್ ಅಂತಲೂ ಬರುತ್ತೆ. ಒಂದು ಸ್ವಲ್ಪ ಸ್ಕೇಲ್ಸ್ ಮೈ ಮೇಲೆ ಚೇಂಜ್ ಇದ್ದಾಗ ಆ ಜಾತಿನ ಇನ್ನೊಂದು ರೂಪದಲ್ಲಿ ನಾವು ನೋಡ್ಬೋದು. ಭಗವಂತ ಒಳ್ಳೇದು ಮಾಡಲಿ ಈ ಕುಟುಂಬದವರಿಗೆ.